ಎಲ್ಲರಿಗೂ ನಮಸ್ಕಾರ. ಸೆಪ್ಟೆಂಬರ್ 24 ಇವತ್ತು ಅಂದರೆ ಬುಧವಾರ ಚಂದ್ರಘಟ್ಟ ದೇವಿಯ ಪೂಜೆಯನ್ನು ಎಲ್ಲರೂ ಮಾಡಿರ್ತೀರ. ಹಾಗೆ ಕೆಲವರಿಗೆ ಗುರುವಾರ ಯಾವ ದೇವಿಯ ಪೂಜೆ ಮಾಡಬೇಕು, ಚಂದ್ರಘಟ್ಟ ದೇವಿಯ ಪೂಜೆ ಮಾಡಬೇಕು ಅಥವಾ ಕೂಷ್ಮಾಂಡ ದೇವಿಯ ಪೂಜೆ ಮಾಡಬೇಕು ಅಂತ ಕೆಲವು ಗೊಂದಲಗಳಿದೆ. ನೀವು ಏನು ಗೊಂದಲ ಪಡೋದೇನು ಬೇಡ. ಯಾಕಂದರೆ ಬುಧವಾರದಿಂದ ಶುರುವಾದಂತಹ ಚಂದ್ರಘಟ್ಟ ದೇವಿಯ ಪೂಜೆ ಗುರುವಾರ ಬೆಳಗ್ಗೆ 7 ಗಂಟೆಗೆ ಮುಗಿಯುತ್ತೆ. ಹಾಗೆ ಗುರುವಾರ ತೃತೀಯ ತಿಥಿ ಇರುವ ಕಾರಣ ಆ ದಿನವೂ ಕೂಡ ಚಂದ್ರಘಟ್ಟ ದೇವಿಯ ಪೂಜೆನೇ ಮಾಡಬೇಕು. ಗುರುವಾರ ಸರಳವಾಗಿ ಪೂಜೆ ಮಾಡಿದರೂ ಕೂಡ ಆಗುತ್ತೆ. ನಿಮಗೆ ಬುಧವಾರ ಪೂಜೆ ಮಾಡೋದ್ರ ಬಗ್ಗೆ ಮಾಹಿತಿನೆಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಬೆಳಗ್ಗೆ ಪೂಜೆನಾರ ಮಾಡ್ಬೋದು ಅಥವಾ ಸಂಜೆ ಸಮಯದಲ್ಲಿ ಮಾಡ್ತೀವಿ ಅಂದರೆ ಸಂಜೆನಾದರೂ ಮಾಡ್ಬೋದು. ಚಂದ್ರಘಟ್ಟ ದೇವಿಯ ಪೂಜೆಯ ವಿವರವಾದ ಮಾಹಿತಿ ಬೇಕಿದ್ರೆ ಹಿಂದಿನ ವಿಡಿಯೋದಲ್ಲೂ ಕೂಡ ನೀವು ನೋಡಬಹುದು. ಈಗ ನಾವು ಗುರುವಾರ ಯಾವ ರೀತಿ ಪೂಜೆ ಮಾಡೋದು ಅಂತ ನೋಡೋಣ. ಗುರುವಾರ ಅಂದರೆ ನವರಾತ್ರಿಯ 4ನೇ ದಿನದ ಪೂಜೆ. ಆ ದಿನ ಹಳದಿ ಬಣ್ಣ, ಹಾಗಾಗಿ ಹಳದಿ ಬಣ್ಣದ ಸೀರೆಯನ್ನು ಹಾಗೂ ಹಳದಿ ಬಣ್ಣದ ರವಿಕೆ ಕಣವನ್ನು ದೇವರಿಗೆ ಇಡಬೇಕು. ಹಾಗೆ ನೀವು ಕೂಡ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಬೇಕು. ಅನಂತರ ನೀವು ಬುಧವಾರ ದೇವರಿಗೆ ಇಟ್ಟಿರುವಂತಹ ಹೂವು, ನೈವೇದ್ಯ ಇದೆಲ್ಲನೂ ತೆಗಿಬೇಕು. ದೇವರಿಗೆ ಹಳದಿ ಬಣ್ಣದ ಹೂಗಳನ್ನು ಇಡ್ಬೋದು. ಯಾಕಂದರೆ ತಾಯಿ ಚಂದ್ರಘಟ್ಟ ದೇವಿಗೆ ಅರಿಶಿಣ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅರಿಶಿಣದಿಂದ ಅಲಂಕಾರ ಮಾಡಿದರೆ ಬಹಳ ಶ್ರೇಷ್ಠ ಅಂತಲೇ ಹೇಳ್ಬೋದು. ನೀವು ತಾಯಿ ಚಂದ್ರಘಟ್ಟ ದೇವಿಗೆ ಹಣೆಗೆ ಅರಿಶಿಣ ಇಡಿ, ಹಾಗೆ ಹೊಸ್ತಲಿಗೆ ಅರಿಶಿಣದಿಂದ ಪೂಜೆ ಮಾಡಿ, ಜೊತೆಗೆ ಅರಿಶಿಣದ ಹೂಗಳನ್ನು ಇಟ್ಟರೆ ಬಹಳ ಇಷ್ಟ ಅಂತಲೇ ಹೇಳ್ಬೋದು ಆ ತಾಯಿಗೆ. ಹಾಗೆ ಹೆಣ್ಣು ಮಕ್ಕಳು ಅರಿಶಿಣ ಇಟ್ಟು ಪೂಜೆ ಮಾಡಿದ್ರೆ ಗುರುಬಲ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ತಾರೆ. ಯಾವುದೇ ದೋಷಗಳು, ತೊಂದರೆಗಳು ಎಲ್ಲ ನಿವಾರಣೆ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ನಂತರ ನೈವೇದ್ಯ ಏನಂದರೆ ಹಾಲಿನಿಂದ ಮಾಡಿದಂತಹ ಯಾವುದಾದ್ರೂ ಸಿಹಿನ ಇಡ್ಬೋದು. ಈಗ ಹಾಲಿನಿಂದ ಮಾಡಿದ್ದು ಅಂದಾಗ ಕೆಲವರು ಹಾಲನ್ನು ಮಾತ್ರ ಇಡ್ತಾರೆ. ಹಾಲನ್ನು ಮಾತ್ರ ಇಡಬಾರ್ದು. ಹಾಲು ಇಟ್ಟರೆ ಅದ್ರ ಜೊತೆಗೆ ಜೇನುತುಪ್ಪ ಅಥವಾ ಸಕ್ಕರೆನ ಹಾಕಿ ಇಡಿ. ಹಾಲು ಅನ್ನ ಇಟ್ಟಾಗ ಸಕ್ಕರೆ ಜೇನುತುಪ್ಪನ ಸೇರಿಸಿ ಇಡಿ. ಇಲ್ಲ ಹಾಲಿನಿಂದ ಮಾಡಿದಾದರೆ ಯಾವುದಾದ್ರೂ ಸಿಹಿನ ಕೂಡ ದೇವ್ರಿಗೆ ಇಡ್ಬೋದು. ಹಾಗೆ ಪೂಜೆ ಮಾಡಬೇಕಾದ್ರೆ ಓಂ ಚಂದ್ರಘಟ್ಟಾಯ ನಮಃ ಅನ್ನೋ ಮಂತ್ರನ 108 ಬಾರಿ ಪಠಿಸಿ. ಗುರುವಾರ ದಿನದಂದು ತಾಯಿಗೆ ಯಾವ ರಂಗೋಲಿನ ಬಿಡಬೇಕು ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ. ಈ ರಂಗೋಲಿ ತುಂಬ ಸುಲಭವಾಗಿದೆ. ಹಾಗೆ ಅದ್ರ ಜೊತೆಗೆ ಈ ರಂಗೋಲಿಗೆ ಅರಿಶಿಣ ಬಣ್ಣನ ತುಂಬಿ, ಜಾಸ್ತಿ ಅರಿಶಿಣ ಬಣ್ಣನ ತುಂಬಿ, ಅದ್ರ ಜೊತೆಗೆ ನೀಲಿ ಬಣ್ಣನೂ ಕೂಡ ತುಂಬಿ. ಹಾಗೆ ಗುರುವಾರ ವಿನಾಯಕ ಚತುರ್ಥಿ ಕೂಡ ಇದೆ. ಹಾಗೆ ಗಣೇಶನಿಗೂ ಕೂಡ ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ. ನಾವು ಬುಧವಾರ ಮತ್ತು ಗುರುವಾರ 2 ದಿನ ಕೂಡ ಚಂದ್ರಘಟ್ಟ ದೇವಿನ ಪೂಜೆ ಮಾಡೋದ್ರಿಂದ ಅದನ್ನು 3ನೇ ದಿನ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗಾಗಿ 4ನೇ ದಿನ ಅಂದರೆ ಕೂಷ್ಮಾಂಡ ದೇವಿನ ಪೂಜೆ ಮಾಡೋದ್ರ ಬಗ್ಗೆ ಶುಕ್ರವಾರದ ವಿಡಿಯೋನ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಕೂಡ ತಿಳಿಸ್ತೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.